ನಮಸ್ಕಾರ ಕನ್ನಡ ಜನರಿಗೆ ಶರಣ್ರಿ. ಏನು ಆಡಿದ್ರಿ ನಿನ್ನೆ ಮ್ಯಾಚು, ಯಪ್ಪ ಕಣ್ಣು ತುಂಬ್ಕೊಂಡಿವ್ರಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ರೇಂಜ್ಗೆ ಆಡ್ತಾರಂತಂದು. ಹೊಡೆದ್ರು ನಾಯಿಗೆ ಹೊಡೆದಂಗೆ ಹೊಡೆದ್ರು. ಚೇಂಜಿಂಗ್ ಬಾಲಿಂಗು ಕೂಡ ನೆಕ್ಸ್ಟ್ ಲೆವೆಲ್. ಜಾಕಬ್ ಡಫಿ ಅಂತೂ ಮೇಲೆ 3 ವಿಕೆಟ್ ತಗೊಂಡನ್ರಿ. ಅಭಿಷೇಕ್ ಶರ್ಮಾ ಜಲ್ದಿ ಔಟ್ ಆದ. ಆಮೇಲೆ ಈಶಾನ್ ಚಲೋ ಆಡ್ದನ್ರಿ. ಅವರ ವರ್ಲ್ಡ್ ಕಪ್ ಆಡ್ಕೊಂಬಂದವ ಅದ ಫಾರ್ಮಲ್ನಾಗಿದ್ದ 80 ರನ್ ಹೊಡೆದ. ಹಂಗೋ ಹಿಂಗೆ ತೊಗೊಂಬಂದ್ರೆ ಟಾರ್ಗೆಟ್ 201 ಹೊಡೆದ್ರು. ಇರ್ಬೇಕು ರೀ, ಟಾರ್ಗೆಟ್ ಇರಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಡಿಫೆಂಡ್ ಮಾಡೋಕೆ ಬೇಕಲ್ಲ, ಮತ್ತು ಅದು ಮಜಾನ ಬರೋಲ್ಲ. ಇರಬೇಕು. ನೆಕ್ಸ್ಟ್ ಚೇಂಜಿಂಗಲ್ಲಿ ನಮ್ಮ ಕೊಹ್ಲಿಯನ್ನ ಕೊನೆವರೆಗೂ ನಿಂತು ಆಟನ ಫಿನಿಷೇ ಮಾಡ್ಬಿಟ್ಟ. ಸಖತ್ತಾಗಿ ಆಡಿದ್ರು ನಿನ್ನೆ. ಪೈಸಾ ವಸೂಲ್ ಮ್ಯಾಚ್. ದೇವದತ್ ಪಡಿಕಲ್ ಹೊಡೆದ 61 ರನ್ ಹೊಡೆದ. ಅವನು ಫುಲ್ ಫಾರ್ಮಲ್ಲಿ. ರಂಜಿ ಟ್ರೋಫಿ ಕ್ಯಾಪ್ಟನ್ ಆಗಿ ಅವನು ಫುಲ್ ಫಾರ್ಮಲ್ಲಿ ಇದ್ದಾನೆ. 61 ಅವನು ಹೊಡೆದ. ಆಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟೀದಾರ್ ಬಂದ 12 ಬಾಲಿಗೆ ಅವನು 31 ರನ್ ಹೊಡೆದ. ಕೊಹ್ಲಿ 5 ಸಿಕ್ಸ್ 5 4 69 ರನ್ ಹೊಡೆದು ಫೈನಲ್ ಮ್ಯಾಚೇ ಮುಗಿಸ್ಬಿಟ್ಟ. ಜಲ್ದಿನೇ ಮುಗಿಸ್ಬಿಟ್ಟ. 20 ಓವರ್ ತನಕ ತೊಗೊಂಡು ಹೋಗ್ತಾರಂತಂದ್ರೆ ಜಲ್ದಿನೇ ಮುಗಿಸ್ಬಿಟ್ಟ. ನಮ್ಗದು ರನ್ ಅಲ್ರಿ, 200 ರನ್. 201 ಹೊಡೆದಾರ. ನಮ್ಗೆ ಯಾವುದೇ ಇಲ್ಲ, ಯಾವ ಲೆಕ್ಕ. ಬಾಲಿಂಗು ಕೂಡ ಮಸ್ತ್ ಅಂದ್ರೆ ಮಸ್ತ್. ಏನು ಟ್ರಾವಿಸ್ ಹೆಡ್ಡು, ಅಭಿಷೇಕ್ ಶರ್ಮಾ ನಿಂತು ನಾಯಿಗೆ ಹೊಡೆದಂಗೆ ಹೊಡಿತಾರಂತ ಅಂದ್ಕೊಂಡಿದ್ದೆ. ಜಲ್ದಿ ಎತ್ತಿ ಬಿಟ್ರು. ನಮ್ಮ ಹುಲಿಗಳಿಗೆ ಗೊತ್ತಲ್ಲ, ಸಖತ್ತಾಗಿ ಆಟ ಆಡಿದ್ರು ನಿನ್ನೆ ಮಾತ್ರ. ಹೆಜ್ಜೆ ಇಟ್ಟಾರಿ ನಿನ್ನೆ ನಮ್ಮ ಹುಲಿಗಳು. ಶುಭಾರಂಭ ಮಾಡ್ಯಾರ RCB. ಇನ್ನದ ನೋಡ್ರಿ ನೆಕ್ಸ್ಟ್ ಮ್ಯಾಚ್ ಅಪೋಸಿಟ್ ಯಾರು ಹೇಳ್ರಿ? ಚೆನ್ನೈ ಸೂಪರ್ ಕಿಂಗ್ಸು. ನೆಕ್ಸ್ಟ್ ವೀಕ್ ಅದ. ಅದು ಮ್ಯಾಚು ಅದ್ಭುತ ಆಗ್ತದ ರೀ. ಅಲ್ಲಿ ತನಕ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಇರ್ಬೇಕು. ನೋಡೋಣ್ರಿ ಆ ವೀಕ್. ಇದು ಮಾತ್ರ ಮಸ್ತ್ ಅಂದ್ರೆ ಮಸ್ತ್. ಎಲ್ಲರೂ ನಿನ್ನೆ ಅಭಿಮಾನಿಗಳಿಗೆ ಭಾಳ ನೋಡಿ ಬಾಡೂಟ ಆಗಿರ್ಬೇಕು. ಸೂಪರ್. ನಾವಂತೂ ನಿನ್ನೆ ಅಕ್ಕಿ ಎಲ್ಲ ಹೊಡೆದ್ವಿ ನೋಡ್ರಿ. ಪಟಾಕಿ ಒಂದು ಹಚ್ಚಿಲ್ಲ, ಮತ್ತು ತೊಂದರೆ ಆಗತ್ತೆ. ಆಮೇಲೆ ಇನ್ನೊಂದು ವಿಶೇಷ ನಿಮ್ಗೆ ಸೂಚನೆ ನಾನು ಕೊಡೋದೇನಪ್ಪ ಅಂತಂದರೆ, ದಯವಿಟ್ಟು ಇದು ಮನೋರಂಜನೆ ಸಲುವಾಗಿರೋದು. ಎಂಜಾಯ್ ಮಾಡಿರಿ, ಎಂಟರ್ಟೈನ್ಮೆಂಟ್. ಆದರೆ ಯಾವುದೇ ಥರವಾದ ಬೆಟ್ಟಿಂಗ್ ಮಾತ್ರ ಆಗ್ಬಿಟ್ಟು ನನ್ನ ಕಡೆಯಿಂದ ಇದು ರಿಕ್ವೆಸ್ಟ್ ಅನ್ಕರಿ, ಏನು ಅನ್ಕರಿ, ಕೈ ಮುಗಿದೈತಿ. ನಿಮ್ಮನ್ನು ನಂಬ್ಕೊಂಡ್ರಿ ಈ ಥರ ತಂದೆ ತಾಯಿಗಳು. ನೀವು ಬೆಟ್ಟಿಂಗ್ ಆಡಿ ಕಾಸು ಮಾಡೋಕೆ ಹೋದ್ರೆ ಯಾರೂ ಉದ್ಧಾರ ಆಗಿಲ್ಲ ರೀ. ಅದಕ್ಕೆ ಹೇಳೋದು, ದಯವಿಟ್ಟು ಬೆಟ್ಟಿಂಗ್ ಆಡಬೇಡ್ರಿ. ಸ್ಟಾಪ್ ಮಾಡಿರಿ. ಆಡೋಕೆ ಕುಂತಿದ್ರೆ ಸ್ಟಾಪ್ ಮಾಡಿರಿ. ಉದ್ಧಾರ ಆಗೋದಿಲ್ಲ. ಇದನ್ನು ಆಡೋಕೆ ಹೋಗ್ಬಿಡ್ರಿ. ಅಷ್ಟೇ ನಾವು ಹೇಳೋದು. ನಿಮಗೆ ಏನಪ್ಪ ಅಂದ್ರೆ ತಂದೆ ತಾಯಿ ಅವರೇ ನಿಮ್ಗೆ. ಇದು ಒಂದು ಎಂಜಾಯ್ಮೆಂಟ್ ರೀ, ಎಂಟರ್ಟೈನ್ಮೆಂಟ್ ಆಯ್ತು ತಗೊಳ್ರಿ. ಆಯ್ತು ರೀ. ಯಾರ್ಯಾರು ನೋಡಿಲ್ಲ ಹೋಗಿ ಹೈಲೈಟ್ಸ್ ನೋಡ್ಕೊಡ್ರಿ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಕರ್ನಾಟಕ, ಜೈ RCB.